ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಒಂದು ಸಿಂಪಲ್ಲಾಗಿ ಐಸ್ ಕ್ರೀಮ್ ಮಾಡ್ಕೊಳ್ಳೋವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ನೀವು ಹೇಗೆ ಮಾಡ್ಕೊಳ್ಬೋದು ಅಂದರೆ, ಒಂದು ಪಾತ್ರೆ ತೊಗೊಳ್ಳಿ, ಒಂದು 1/2 ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಹಾಲು ಯಾವುದು ಕಂಪ್ನಿ ಆದರೂ ಅಡ್ಡಿಲ್ಲ, ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಹಾಲು ಹಾಕ್ಕೊಳ್ಳಿ ಪಾತ್ರೆಯಲ್ಲಿ, ಚೆನ್ನಾಗಿ ಕಾಯಿಸಿ. ಅದನ್ನು ಕಾಯಿಸ್ಬಿಟ್ಟು ಚೆನ್ನಾಗಿ ಕುದಿ ಬರಬೇಕು. ಅದು ಕುದಿ ಬರೋ ತನಕ ನೋಡ್ಕೊಳ್ಳಿ. ನಮ್ಮದು ಫ್ರೆಂಡ್ಸ್, ನಾವೊಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀವಿ. ನೋಡಿ, ನಮ್ಮ ಸಿಂಪಲ್ ರೆಸಿಪಿಗಳನ್ನು ಸ್ವಲ್ಪ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇದು ಈ ಕುದೀತಾ ಬಂದಿದೆ ಹಾಲು. ಈ ಹಾಲು ಚೆನ್ನಾಗಿ ಹಿಂಗೆ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಹಾಲು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ವಿ ಮೊದಲೇ. ಈ ಹಾಲಿಗೆ ಈಗ ಕಸ್ಟರ್ಡ್ ಪೌಡ್ರ್, ಯಾವ ಕಂಪನಿದಾದರೂ ಆಗಲಿ ಕಸ್ಟರ್ಡ್ ಪೌಡ್ರ್ ತೊಗೊಳ್ಳಿ. 3 ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡ್ರ್ ಹಾಕಿ. ಅದಕ್ಕೆ ಕಸ್ಟರ್ಡ್ ಪೌಡ್ರು 3 ಸ್ಪೂನ್, ಒಂದು ಸ್ವಲ್ಪ ನಾನು ದೊಡ್ಡದು ತೊಗೊಂಡಿದ್ದೀನಿ ನೋಡಿ. ಒಂಚೂರು ದೊಡ್ಡ ಸೈಜು ಸ್ಪೂನ್ ತೊಗೊಳ್ಳಿ. 3 ಸ್ಪೂನ್ ಹಾಕಿ. ಆಮೇಲೆ ಮಿಲ್ಕ್ ಪೌಡ್ರು, ಯಾವ ಕಂಪನಿಯಾರು ಅಡ್ಡಿಲ್ಲ, 3 ಸ್ಪೂನು ಮಿಲ್ಕ್ ಪೌಡ್ರ್ ಹಾಕಿ. ಮಿಲ್ಕ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅದಕ್ಕೆ 3 ಸ್ಪೂನ್ ಮಿಲ್ಕ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಕಲಸಿ, ಒಂದು ಗಂಟು ಇರಬಾರ್ದು, ಆ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸಿದ್ರೆ ನಿಮಗೆ ಗಂಟುಗಳಿರಲ್ಲ ಅದು ಕುದಿಯುವಾಗ. ನೋಡಿ, ಹಾಲು ಕುದೀತಾ ಇದೆ ಆ ಕಡೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದಂಗೆ. ನಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ಲು ಒಂದು ಓಪನ್ ಮಾಡಿದ್ದೀವಿ ಫ್ರೆಂಡ್ಸ್ ಹೊಸದಾಗಿ. ಅದ್ರ ಜೊತೆಗೆ ಒಂದು ಯೂಟ್ಯೂಬ್ ಚಾನಲ್ನು ಓಪನ್ ಮಾಡಿ, ಯಾವುದು ಬೇಕು ಒಂದೊಂದು ಸಿಂಪಲ್ಲಾಗಿ ರೆಸಿಪಿನ ಮಾಡಿ ಹಾಕ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈ ಥರ ಮಿಕ್ಸ್ ಆದಮೇಲೆ ಚೆನ್ನಾಗಿ ಹಾಲು ಕುದ್ದು ಬರ್ತಾ ಇದೆ ನೋಡಿ. ಚೆನ್ನಾಗಿ ಕುದಿಸ್ಕೊಳ್ಬೇಕದು, ಯಾಕಂದರೆ ಹಾಲು ಗಟ್ಟಿಯಾಗಿ ಐಸ್ ಕ್ರೀಮ್ ರೆಡಿ ಆಗಬೇಕಲ್ಲ. ಚೆನ್ನಾಗಿ ಕುದಿಸ್ಕೊಂಡು ತಗೊಂಡು ಇದು ಮಿಕ್ಸ್ ಮಾಡಿದ್ದಾಯ್ತಾ. ಇದಕ್ಕೊಂದು 3 ಸ್ಪೂನು ಸಕ್ಕರೆ ಹಾಕಿದ್ದೀನಿ ಫ್ರೆಂಡ್ಸ್. ಸಕ್ಕರೆ ಅಂದರೆ ಇದು ಸ್ವೀಟ್ ಎಷ್ಟು ಬೇಕು ನಿಮಗೆ ಅಷ್ಟು ತಕ್ಕಂಗೆ ಸಕ್ಕರೆ 3 ಸ್ಪೂನ್ ಹಾಕಿದರೆ, ನಿಮಗೆ ಸ್ವಲ್ಪ ಜಾಸ್ತಿ ಶುಗರ್ ಬೇಕಂದರೆ ಸ್ವಲ್ಪ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ. ಚೆನ್ನಾಗಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲಿ ನಾನು 3 ಸ್ಪೂನು ಕಸ್ಟರ್ಡ್ ಪೌಡ್ರು, 3 ಸ್ಪೂನ್ ಮಿಲ್ಕ್ ಪೌಡ್ರು, 3 ಸ್ಪೂನ್ ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಈಗ ಹಾಲು ಕುದ್ದು ಬಂದಿದೆ ನೋಡಿ. ಚೆನ್ನಾಗಿ ಹಿಂಗೆ ಮೇಲೆ ಬರೋ ಥರ ಕುದಿಸ್ಕೊಳ್ಳಿ. ಈಗ ಈ ಮಿಕ್ಸ್ ಮಾಡಿದ್ದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಾಲನ್ನು ಸರಿಯಾಗಿ ಕುದಿಸ್ಕೊಳ್ಳಿ. ಕುದಿಸಿದ್ರೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ, ಐಸ್ ಕ್ರೀಮ್ ಚೆನ್ನಾಗಾಗುತ್ತೆ ನಿಮಗೆ. ಚೆನ್ನಾಗಿ ಕುದಿಸ್ಬಿಟ್ಟು ಈ ಥರ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮೇಲೆ ಬಂದರೆ ಸಾಕು. ಅದನ್ನು ಚೆನ್ನಾಗಿ ನೋಡಿ, ಗಂಟಿರಬಾರ್ದು, ಯಾವುದನ್ನು ಗಂಟಾಗಕ್ಕೆ ಕೊಡಬಾರ್ದು. ಆ ಥರ ಚೆನ್ನಾಗಿ ಕುದಿಸ್ಕೊಂಡು ತಗೊಳ್ಳಿ. ಈಗ ಇಷ್ಟು ಆಗಿದೆ ಅಲ್ವಾ. ಈಗ ಗ್ಯಾಸ್ ಆಫ್ ಮಾಡ್ಬೋದು. ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಅದು ಒಂದು ಪ್ಯಾನ್ ಗಾಳಿಗಾರು ಬಿಡಿ, ಅಥವಾ ತಣ್ಣಗಾಗಲಿ. ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಈ ಥರ ಐಸ್ ಕ್ರೀಮ್ ಬಾಕ್ಸಲ್ಲಿ ನಾನು ಹಾಕಿದ್ದೀನಿ. ನೀವು ಯಾವ ಥರ ಹಾಕಬೇಕು, ಪಾತ್ರೆನಲ್ಲಿ ಹಾಕಿದ್ರು ಅಡ್ಡಿಲ್ಲ. ಈ ಥರ ಹಾಕಿ ಅದ್ಮೇಲೆ ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ ಮತ್ತು ಯಾವ್ದಾದ್ರು ಡ್ರೈ ಫ್ರೂಟ್ಸ್ ಚೆನ್ನಾಗಿ ಕಟ್ ಮಾಡಿ, ಚಿಕ್ಕದಾಗಿ ಕಟ್ ಮಾಡಿ ಮೇಲೆ ಹಾಕಿಬಿಟ್ಟು, ಈ ಥರ ನೋಡಿ ನಾನೀಗ ಹಾಕಿ ತೋರಿಸ್ತೇನೆ. ಚಿಕ್ಕದಾಗಿ ಕಟ್ ಮಾಡಿ ಮೇಲೆ ಹಾಕಿ, ಮೇಲೆ ನೀಟಾಗಿ ಅದ್ರ ಮೇಲೆ ಎಲ್ಲ ಕಡೆ ಕವರ್ ಮಾಡಿ ಒಂದು ಫ್ರಿಜ್ನಲ್ಲಿ ಒಂದು 4 ರಿಂದ 5 ತಾಸಾರು ಬಿಡಬೇಕು. ಅದು ಗಟ್ಟಿ ಆಗಬೇಕಂದ್ರೆ ಈ ಥರ ಎಲ್ಲ ಫುಲ್ ಕವರ್ ಮಾಡಿ ಹಾಕಿ ಒಂದು 5 ತಾಸು ಫುಲ್ಲು ಫ್ರೀಜರಲ್ಲಿ ಬಿಟ್ಬಿಟ್ರೆ ನೀಟಾಗಿ ಐಸ್ ಕ್ರೀಮ್ ನಿಮಗೆ ಅಂಗಡಿಯಿಂದ ಹೆಂಗೆ ತಂದಿರ್ತೀರೋ ಆ ಥರ ರೆಡಿಯಾಗಿರುತ್ತೆ. ನೋಡಿ, ಇಲ್ಲಿ ನಾನು ಫ್ರಿಜ್ಜಲ್ಲಿ ಇಟ್ಟು ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಇದು